ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕುಂದಾಪುರದ ಸ್ಪೆಷಲ್ ಕೊಟ್ಟೆ ಕಡುಬು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಹಾಗೆ ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಇದು ಜೊತೆಗೆ ತಿನ್ನೋದಕ್ಕೂ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ ಬನ್ನಿ ನೋಡೋಣ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ 1 ಲೋಟ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮೊದಲು ನಾನು ಇಡ್ಲಿ ಹಿಟ್ಟು ಯಾವ ರುಬ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ಸಲ ವಾಶ್ ಮಾಡ್ಕೊಳ್ಳಿ. ನೋಡಿ, ನಾನು 2 ರಿಂದ 3 ಸಲ ಈಗ ವಾಶ್ ಮಾಡಿದ್ದೀನಿ. ಈಗ ಅದನ್ನು ನೀರಿಗೆ ಹಾಕಿ ನೆನೆಸಿಟ್ಬಿಡೋಣ. ನೋಡಿ, 3 ರಿಂದ 4 ಅವರ್ ಈ ಥರ ನೆನೆಸಿಡಬೇಕು. ಈಗ ಇನ್ನೊಂದು ಪಾತ್ರೆಗೆ 1 ಲೋಟ ನಾನಿಲ್ಲಿ ಅಕ್ಕಿ ತರಿ ತೊಗೊಂಡಿದ್ದೀನಿ. ಏನಂದರೆ ನಾನಿಲ್ಲಿ ನಿಮಗೆ ಈ ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿನ ನಾನು ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಆ ಅಕ್ಕಿನ ಆ ತರಿ ಇದು. ಇದನ್ನು 2 ಲೋಟ ತೊಗೋಬೇಕು. ನಿಮಗೂ ಯಾವ ಅಕ್ಕಿ ಬೇಕಾದರೂ ನೀವು ತರ್ತರಿಯಾಗಿ ಮಾಡ್ಕೋಬೋದು. ಇದೇ ಥರ ಮಿಕ್ಸಿಲೇ ಮಾಡ್ಕೋಬೋದು, ನೀವೇ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿಲಿ ಈ ಥರ ತರಿ ಮಾಡ್ಕೊಳ್ಳಿ. ಈಗ 2 ಲೋಟ ಹಾಕಿದ್ದೀನಿ. ನೋಡಿ, ಈ ಥರನೇ ತರ್ತರಿಯಾಗೆ ಮಾಡಬೇಕು. ತುಂಬ ನೈಸಾಗಿ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ, ಇಡ್ಲಿ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ನೀರು ಹಾಕಿ ನೆನೆಸಿಡಬೇಕು. 1 ಅವರ್ ನೆನೆಸಿಡಿ ಈ ಥರ. ನೋಡಿ, ಈಗ ನೀಟಾಗಿ ಅದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ನೀರಲ್ಲಿ. ಈಗ ಪ್ಲೇಟ್ ಮುಚ್ಚಿಟ್ಟು 1 ಅವರ್ ಇದನ್ನು ಚೆನ್ನಾಗಿ ನೆನಿಬೇಕು ನೀರಲ್ಲಿ. ಈಗ 1 ಅವರ್ ಆಗಿದೆ. ನೋಡಿ, ಈಗ ಚೆನ್ನಾಗಿ ನೀರಲ್ಲಿ ನೆಂದಿದೆ. ಈಗ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ನೀರನ್ನೆಲ್ಲ ಚೊಲ್ಬಿಡಿ. ನೋಡಿ, ಈಗ ನೀರೆಲ್ಲ ತೆಗೆದಾಕಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರೋ ಅಂಥ ಉದ್ದಿನಬೇಳೆ 3 ರಿಂದ 4 ಅವರ್ ಆಗಿದೆ ನೆಂದಿರೋದು. ಈಗ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇಡ್ಲಿಗೆ ಯಾವ ರೀತಿ ಪೇಸ್ಟ್ ಮಾಡ್ಕೋತೀವಿ ಅದೇ ರೀತಿ. ನೋಡಿ, ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ರುಬ್ಬಿರೋದೆಲ್ಲ. ನೋಡಿ, ರುಬ್ಬಿರೋ ಉದ್ದಿನಬೇಳೆ. ಈಗ ಅದಕ್ಕೆ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ ತರಿ, ಅದನ್ನು ನೀರನ್ನ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿದ್ರೆ ಇಡ್ಲಿ ಚೆನ್ನಾಗಿರಲ್ಲ. ನೋಡಿ, ಈಗ ಇಡ್ಲಿ ರೆಡಿಯಾಗಿದೆ ಹಿಟ್ಟು. ಈಗ ಅದಕ್ಕೆ ಸ್ವಲ್ಪ ಉಪ್ಪು. ಈಗ ಇದು ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿ ಇಡೀ ನೆನೆಯಕ್ಕೆ ಬಿಡಬೇಕು. ನೋಡಿ, ಈಗ ಬೆಳಗ್ಗೆ ಆಗಿದೆ. ನೋಡಿ, ಹಿಟ್ಟು ನೀಟಾಗಿ ಸೆಟ್ ಆಗಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಹುಳಿ ಬಂದ್ರೇ ನಿಮಗೆ ಕಡುಬು ಸಾಫ್ಟಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಈಗ ನೋಡಿ, ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನೋಡಿ, ಈಗ ಕೊಟ್ಟೆ ತೊಗೊಂಡಿದ್ದೀನಿ. ಇದು ನಿಮಗೆ ಮಂಗಳೂರು ಸ್ಟೋರಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಈ ಥರ ಕೊಟ್ಟೆ. ಇದೇ ರೀತಿ ನೀವು ಹಲಸಿನ ಎಲೆಯಲ್ಲೂ ಬೇಕಾದರೆ ಮಾಡ್ಕೋಬೋದು. ನಾನಿಲ್ಲಿ ರೆಡಿಯಾಗಿ ಮಾಡಿರೋದನ್ನೇ ತೊಗೊಂಬಂದಿದ್ದೀನಿ. ಈಗ ಅದು ನೀಟಾಗಿ ವಾಶ್ ಮಾಡಿಕೊಂಡು ಅದರೊಳಗೆ ಹಿಟ್ಟು ನೋಡಿ ಈ ಥರ ಹಾಕ್ಕೊಳ್ಳಿ. 3/4 ಭಾಗ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಬೆಂದ ಮೇಲೆ ನಿಮಗೆ ಇಡ್ಲಿ ಊದ್ಕೊಳ್ಳುತ್ತೆ, ಫುಲ್ ಆಗುತ್ತೆ. ನೀವು ಫುಲ್ ಹಾಕಿದ್ರೆ ಎಲ್ಲ ಚೊಲ್ಲೋಗುತ್ತೆ, ಅದಕ್ಕೋಸ್ಕರ 3/4 ಭಾಗ ಮಾತ್ರ ಹಾಕ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲ ಕೊಟ್ಟೆಗೂ ನಾನು ಹಾಕ್ಕೊತೀನಿ. ಈಗ ಇದನ್ನೊಂದು ಲೋಟದಲ್ಲಿ ಈ ಥರ ಇಡಿ. ನೋಡಿ, ಎಲ್ಲ ಕೊಟ್ಟೆಗೂ ನಾನು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ. ಈಗ ಇದನ್ನು ನೀಟಾಗಿ ಬೇಯಿಸೋಕೆ ಇಡಬೇಕು ಇಡ್ಲಿ ತಡೆಯಲ್ಲಿ. ನೋಡಿ, ಇಡ್ಲಿ ಪಾತ್ರೆ ಈಗ ಚೆನ್ನಾಗಿ ಕಾದಿದೆ. ಅದರೊಳಗೆ ನೋಡಿ ಈ ಥರ ಇಡಿ. ತುಂಬ ಚೆನ್ನಾಗಿರುತ್ತೆ. ಕುಂದಾಪುರದಲ್ಲಿ ಭಾರಿ ಫೇಮಸ್ ಇದು. ಕುಂದಾಪುರ, ಉಡುಪಿ, ಮಂಗಳೂರು, ನಿಮ್ಗೆ ಎಲ್ಲೋದ್ರೂ ಕೊಟ್ಟೆ ಕಡುಬು ಸಿಗುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಮನೆಯಲ್ಲೇ ಮಾಡ್ಕೋಬೋದು. ಮಂಗಳೂರು ಸ್ಟೋರಲ್ಲಿ ಈ ಥರ ಕೊಟ್ಟೆ ಸಿಗುತ್ತೆ. ಈಗ ಇದು ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬೇಯಿಸಿ. ಅಷ್ಟರಲ್ಲಿ ನಿಮಗೆ ಇವೆರಡು ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. 2 ಚಟ್ನಿನೂ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ. ಮೊದಲು ನಾನಿಲ್ಲಿ ಗ್ರೀನ್ ಚಟ್ನಿ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಹುರ್ಗಡ್ಲೆ ಸ್ವಲ್ಪ, ಕಾಯಿಗೆ 1/4 ಭಾಗದಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಚೂರು ಶುಂಠಿ, ಆಮೇಲೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು,
ಆಮೇಲೆ ರುಚಿಗೆ ಸ್ವಲ್ಪ ಕಲ್ಲುಪ್ಪೇ ಯೂಸ್ ಮಾಡಿ, ಆವಾಗ ರುಚಿ ಸೂಪರಾಗಿರುತ್ತೆ. ಈಗ ಇದು ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳಿ, ತರ್ತರಿಯಾಗಿ ರುಬ್ಕೊಳ್ಳಿ, ನೈಸಾಗಿ ರುಬ್ಬೇಡಿ. ಚಟ್ನಿ ಯಾವಾಗಲೂ ತರ್ತರಿಯಾಗಿರಬೇಕು. ನೋಡಿ ಗ್ರೀನ್ ಚಟ್ನಿ ರೆಡಿ ಆಯ್ತು. ಈಗ ರೆಡ್ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಆಮೇಲೆ ಸ್ವಲ್ಪ ಹುರ್ಗಡ್ಲೆ, ಆಮೇಲೆ 7-8 ಎಸಳು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಒಂದು 6-7 ಎಸಳು ಕರಿಬೇವು, ರುಚಿಗೆ ಸ್ವಲ್ಪ ಕಲ್ಲುಪ್ಪು. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ ಇದನ್ನು ತರ್ತರಿಯಾಗಿ ರುಬ್ಬಿದ್ದೀನಿ. ಈಗ ಚಟ್ನಿ 2 ರೆಡಿಯಾಗಿದೆ. ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಇಡ್ಲಿನೂ ಸೂಪರಾಗಿದೆ, ಕೊಟ್ಟೆ ಕಡುಬು ಸೂಪರಾಗಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ನೀವು ಓಪನ್ ಮಾಡ್ತೀನಿ, ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಕೊಟ್ಟೆ ಕಡುಬನ್ನ. ನೋಡಿ ಫಸ್ಟು ಅದು ಕಡ್ಡಿ ಎಲ್ಲ ತೆಗೆದುಬಿಡಿ. ನೀಟಾಗಿ ನಿಧಾನಕ್ಕೆ ತೆಗೀರಿ, ಇಲ್ಲಾಂದ್ರೆ ಕಡುಬು ಮುರಿದೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಫಸ್ಟು ಕಡ್ಡಿ ಎಲ್ಲ ತೆಕ್ಕೊಳ್ಳಿ. ಈಗ ಇದು ರೋಲ್ ಮಾಡಿರ್ತಾರೆ, ಅದನ್ನು ನೀಟಾಗಿ ನೋಡಿ ಈ ಥರ ಓಪನ್ ಮಾಡಬೇಕು. ನೋಡಿ ನೀಟಾಗಿ ಇದೇ ರೀತಿ ಬಿಚ್ಚಿ, ಸ್ವಲ್ಪ ಬಿಸಿ ಬಿಸಿ ಇದೆ, ಮುಟ್ಟೋಕ್ಕಾಗಲ್ಲ, ನೋಡ್ಕೊಂಡು ನಿಧಾನಕ್ಕೆ ಓಪನ್ ಮಾಡಿ. ನೋಡಿ ಇಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ನಿಮಗೆ ಇಡ್ಲಿ. ನೋಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ ಎಲ್ಲನೂ ನಾನು ಅದೇ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಕೊಟ್ಟೆ ಕಡುಬು ರೆಡಿ ಇದೆ. ಒಂದ್ಸಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡ್ತೀರಾ, ಯಾಕೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.